ಹಾಯ್ ಫ್ರೆಂಡ್ಸ್, ಫ್ಲೇವರ್ ಬೈ ಶಿಬಾ ಚಾನಲ್ಗೆ ಸ್ವಾಗತ. ಇವತ್ತು ಹುರುಳಿಕಾಳಲ್ಲಿ ಒಂದು ರಸಮ್ ಮಾಡಿ ತೋರಿಸ್ತಾ ಇದ್ದೀನಿ. ಚಳಿಗಾಲದಲ್ಲಿ ಮಳೆಗೆ ಮತ್ತು ಜ್ವರ ಬಂದಾಗ ಆ ಥರ ಟೈಮಲ್ಲಿ ಈ ಹುರುಳಿಕಾಳದ ರಸಮ್ ಮಾಡಿಕೊಂಡು ನೀವು ಊಟ ಮಾಡಿದ್ರೆ ಎಷ್ಟು ಹಾಯಿ ಅನಿಸುತ್ತೆ ಅಂತಿಲ್ಲ, ಅಷ್ಟು ರುಚಿಯಾಗೂ ಇರುತ್ತೆ ಮತ್ತು ಊಟ ಮಾಡಿದಾಗ ಹಗುರವಾಗೂ ಅನಿಸುತ್ತೆ ನಮಗೆ. ನೋಡಿ, ಇದು ಹುರುಳಿಕಾಳು, ಸ್ವಲ್ಪ ಹುರುಳಿಕಾಳು ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ತೊಗೊಳ್ಳಿ. ನಾನೊಂದು ಚಿಕ್ಕ ಬೌಲಲ್ಲಿ ತೊಗೊಂಡಿದ್ದೀನಿ. ಅದಕ್ಕೆ ನೀರು ಹಾಕಿಬಿಟ್ಟು ಹಿಂದಿನ ದಿನ ನೆನೆಸಿಡಬೇಕು. ಆಮೇಲೆ ನೆಕ್ಸ್ಟ್ ಡೇ ನೋಡುವಾಗ ಮಾರ್ನಿಂಗ್ ಆ ಥರ ಚೆನ್ನಾಗಿ ಹೊಂತಿರುತ್ತೆ. ಮತ್ತು ಅದನ್ನು ತೊಳೆದ್ಬಿಟ್ಟು ಕುಕ್ಕರ್ಗೆ ಹಾಕಿ ಒಂದೆರಡು ಟೊಮೆಟೊನ ಹಾಕಿಬಿಟ್ಟು ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ಹಾಕಿಬಿಟ್ಟು ಕುಕ್ಕರ್ಲಿ ಬೇಯಕ್ಕಿಡಿ. ಒಂದು 4-5 ವಿಜಿಲ್ ಬರಲಿ. ಅಷ್ಟರಲ್ಲಿ 1 ಟೇಬಲ್ ಸ್ಪೂನು ಧನಿಯಾ, 1 ಸ್ಪೂನು ಕರಿಮೆಣಸು, 1 ಸ್ಪೂನು ಜೀರಿಗೆ ಮತ್ತು ಹಸಿಮೆಣಸಿನ್ಕಾಯಿ 3, 1 ಉಂಡೆ ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿರೋದು, 1 ಈರುಳ್ಳಿ, 1 ದಪ್ಪ ಸೈಜ್ದು ಈರುಳ್ಳಿ. ಇದಿಷ್ಟು ರೆಡಿ ಮಾಡ್ಕೊಳ್ಳಿ. ಅಲ್ಲಿ ಹುರುಳಿಕಾಳು ಬೇಯೋಷ್ಟರಲ್ಲಿ ಇದು ರೆಡಿ ಆಗಬೇಕು ನಮಗೆ. ಇದಿಷ್ಟನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕು. ನೀರೆಲ್ಲ ಏನೂ ಹಾಕೋದು ಬೇಡ. ಆ ಈರುಳ್ಳಿ ರಸದಲ್ಲೇ ತರಿಯಾಗಿ ನಮಗೆ ಅದು ಗ್ರೈಂಡಾಗಿ ಸಿಗಬೇಕು. ನೋಡಿ, ಎಲ್ಲವನ್ನು ಒಟ್ಟಿಗೆ ಹಾಕಿಬಿಟ್ಟು ನೀರು ಹಾಕದೆ ತರಿಯಾಗಿ ಈ ಥರ ಗ್ರೈಂಡ್ ಮಾಡಿ ತೊಗೊಳ್ಬೇಕು. ಇದು ರೆಡಿ ಇರಲಿ. ಬನ್ನೀಗ ಬಾಣಲಿ ಇಡೋಣ. ನಮಗೆ ಒಗ್ಗರಣೆ ಎಲ್ಲ ರೆಡಿ ಮಾಡೋ ಅಷ್ಟರಲ್ಲಿ ಹುರುಳಿಕಾಳು ಬೆಂದು ಸಿಗುತ್ತೆ. ಬಾಣಲಿ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಬಿಸಿ ಆಗಬೇಕು. ಬಿಸಿ ಆದಮೇಲೆ ಸಾಸಿವೆ, ತುಂಬ ಚೆನ್ನಾಗಿರುತ್ತೆ, ತುಂಬಾ ಒಳ್ಳೆಯದು ಹೆಲ್ತಿಗೆ. ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ, ಸಾಸಿವೆ ಸಿಡಿದ ಮೇಲೆ ಇದೆಲ್ಲ ಹಾಕ್ಕೊಳ್ಳಿ. ನೀವು ಮನೇಲಿ ಒಂದು ಸಲ ಮಾಡಿ ನೋಡಿ ಇದನ್ನು, ಆಮೇಲೆ ನಿಮಗೆ ಎಷ್ಟು ಖುಷಿ ಅನಿಸುತ್ತೆ ಅಂತೇಳಿ. ಬರೀ ಟೊಮೆಟೊ ರಸ, ಹುಣಸೆ ರಸ ಮಾಡೋ ಬದಲು ಇದನ್ನು ಬೇಳೆ ರಸ ಮಾಡಿ ತೋರಿಸಿದ್ದೀನಿ. ಅದ್ರ ಜೊತೆಗೆ ಹುರುಳಿಕಾಳು ರಸಮು ಮಾಡಿ ತೋರಿಸ್ತಾ ಇದ್ದೀನಿ. ಆಮೇಲೆ ನಾವು ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ, ಅದನ್ನು ಹಾಕ್ಕೊಳ್ಬೇಕು. ಇದ್ರದ್ದು ಹಸಿ ವಾಸನೆ ಎಲ್ಲ ಹೋಗಲಿ. ಆ ಟೈಮಲ್ಲಿ 1/4 ಸ್ಪೂನು ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ಆಯಿತಾ? ಇದು ಸ್ಟವ್ದು ಫ್ಲೇಮ್ನ ಸಿಮ್ಮಲ್ಲಿ ಇಟ್ಕೊಂಡಿರಬೇಕು. ಆಮೇಲೆ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ಅದು ಚೆನ್ನಾಗಿ ಹಸಿ ವಾಸನೆ ಹೋಗಲಿ. ಇದು ಹಿಂಗೆ ಹೋಗೋ ಟೈಮಲ್ಲಿ ಒಂದು ಸಣ್ಣ ಗೋಲಿ ಗಾತ್ರದ್ದು ನಿಂಬೆ ಹುಣಸೆಹಣ್ಣ ನೆನೆಸಿಟ್ಟಿರಿ. ಇದು ಟೊಮೆಟೊನ ಹಾಕ್ತಾಯಿದ್ದೀನಿ. 1 ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ರೆ ಬೇಗ ಬಾಡುತ್ತೆ ಅದು. ಅದನ್ನು ಬಾಡಿಸ್ತಾ ಇರುವಾಗ ಇದಿದೆ ನೋಡಿ, ಹುಣಸೆದು ರಸ ಇದೆ ನೋಡಿ, ಒಂದು ಸ್ವಲ್ಪ ಹಾಕ್ಕೊಳ್ಳಿ. 1 ಗೋಲಿ ಗಾತ್ರ ಸಾಕು ಹುಣಸೆಹಣ್ಣು. ಅದನ್ನು ನೀರಲ್ಲಿ ನೆನೆಸಿಟ್ಬಿಟ್ಟು ಆ ನೀರನ್ನ ಇದಕ್ಕೆ ಹಾಕ್ತಾಯಿದ್ದೀನಿ. ಆಯಿತಾ? ಅದಾಗೋಷ್ಟರಲ್ಲಿ ಕುಕ್ಕರ್ಲಿ ನಮಗೆ ಇಲ್ಲಿ ಹುರುಳಿಕಾಳು ಬೆಂದಿರುತ್ತೆ. ಇದನ್ನು ನಿಮಗೆ ಸ್ಮ್ಯಾಶ್ ಮಾಡುವಂಥದ್ದು ಇದ್ದರೆ ಅದರಲ್ಲೇ ಮಾಡ್ಕೊಂಬಿಡ್ಬೋದು. ಆಮೇಲೆ ನೀರು ಮಿಕ್ಸ್ ಮಾಡ್ಕೊಳ್ಬೋದು. ನಂಗೆ ಸ್ಪೂನಲ್ಲಿ ಹಿಂಗೆ ಆಗಲಿಲ್ಲ, ನಮಗೆ ಕಷ್ಟ ಆಗ್ತದೆ ಅಂತ ಅನಿಸಿದ್ರೆ ಅದನ್ನು ಮಿಕ್ಸಿಗೆ ಹಾಕ್ಕೊಳ್ಳಿ. ಮಿಕ್ಸಿಯಲ್ಲಿ ತರಿಯಾಗಿ ಅದನ್ನು ಜಸ್ಟ್ 2 ಸೆಕೆಂಡ್ ಬ್ಲೆಂಡ್ ಮಾಡಿ ತೆಗಿಬೇಕು. ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನ ತೆಕ್ಕೊಳ್ಳಿ. ಅದಾದಮೇಲೆ ಫಿಲ್ಟ್ರ್ ಮಾಡಬೇಕು. ನಾನು ತೋರಿಸ್ತೀನಿ ನೋಡಿ. ಹಿಂಗೆ ತರಿಯಾಗಿ ಸಿಗಬೇಕು. ಫುಲ್ ಗ್ರೈಂಡ್ ಆಗಿಬಿಟ್ರೆ ಸಾರು ತಿಕ್ಕಾಗಿಬಿಡುತ್ತೆ, ಆಗ ಚೆನ್ನಾಗಿ ಅನಿಸಲ್ಲ. ತೆಳುವಾಗಿ ಸಿಗಬೇಕು ಅಂದರೆ ಈ ಥರ ಹುರುಳಿಕಾಳೆಲ್ಲ ಉಳ್ಕೊಳ್ಬೇಕು. ಕೆಳಗಡೆ ಆ ರಸ ಮಾತ್ರ ಸಿಗಬೇಕು. ಆಮೇಲೆ ಇದಕ್ಕೆ ಆ ರಸದ ನೀರನ್ನ ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಕುದಿಯೋಕ್ಕೆ ಕೊಡಿ. ಒಂದು ಅರ್ಧ ಸ್ಪೂನು ಹಿಂಗೆ ಹಾಕ್ಕೊಳ್ಳಿ. ಅದ್ರ ಜೊತೆಗೆ ಚೆನ್ನಾಗಿ ಕುದಿಯುವಾಗ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ. ನೋಡಿ, ರಸಮ್ ರೆಡಿಯೇ ಆಯಿತು. ತುಂಬ ಇರುತ್ತೆ. ಹುರುಳಿಕಾಳನ್ನ ವೇಸ್ಟ್ ಮಾಡಿಬಿಡಿ. ಆ ತರಿ ಇದೆಯಲ್ಲ, ಅದಕ್ಕೆ ಬೆಲ್ಲ ಮತ್ತು ತೆಂಗಿನಕಾಯಿ ಹಾಕಿ ತಿನ್ಬೋದು. ಇಲ್ಲಾಂದರೆ ಪಲ್ಯ ಕೂಡ ಮಾಡಿ ಒಗ್ಗರಣೆ ಹಾಕ್ಕೊಂಡು ಅದನ್ನು ಕೂಡ ಉಪಯೋಗಿಸ್ಕೊಳ್ಬೋದು. ನೋಡಿ, ರಸಮ್ ಎಷ್ಟು ಚೆನ್ನಾಗಿದೆ ನೋಡಿ. ತಿನ್ನಬೇಕು ಅಂತ ಅನಿಸುತ್ತೆ ನಮಗೆ, ಅಷ್ಟೇ ಟೇಸ್ಟು ಇರುತ್ತೆ. ನೀವು ಖಂಡಿತ ಮಾಡಿ ತಿಂದ್ಬಿಟ್ಟು ಹೇಗಿತ್ತು ಅಂತೇಳಿ ಜೊತೆಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಬಾಯ್.